ನಮ್ಮ ಮೆಟ್ರೋದಲ್ಲಿ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನ ಮಾಡಲಾಗಿದೆ. ಪ್ರತಿಭಟನೆಯನ್ನ ಮಾಡಿದ್ದಾರೆ ಕನ್ನಡ ಪರ ಹೋರಾಟಗಾರರು. ಶಾಂತಿನಗರದ ಮೆಟ್ರೋ ಕಚೇರಿ ಬಳಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಹಾಗಾದ್ರೆ ಈ ಪ್ರತಿಭಟನೆಗೆ ಕಾರಣ ಏನು ಅಂತ ನೋಡ್ತಾ ಹೋಗೋದಾದ್ರೆ, ನಮ್ಮ ಮೆಟ್ರೋದಲ್ಲಿ ಕನ್ನಡಿಗರಿಗೆ ಆಗ್ತಾ ಇರುವಂತಹ ಅನ್ಯಾಯದ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನ ಮಾಡಲಾಗಿದೆ. ಮೆಟ್ರೋ ಎಂಡಿ ಮಹೇಶ್ವರ ರಾವ್ ಮನವಿಯನ್ನ ಸ್ವೀಕರಿಸಿದ್ದಾರೆ. ಮಾತಿಗೆ ತಪ್ಪಿದ್ದಲ್ಲಿ ಟ್ರೈನ್ ಓಡಾಡೋದಕ್ಕೆ ಬಿಡೋದಿಲ್ಲ. ಕನ್ನಡ ಪರ ಹೋರಾಟಗಾರರಿಂದ ಈ ರೀತಿಯಾಗಿ ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ. ಕನ್ನಡದ ನೀವೇ ಬಂದು ನಾಳೆ ಬೆಳಗ್ಗೆ ಅಪ್ಲಿಕೇಶನ್ ಹಾಕಿ, ಸರ್ ಈಗಲೂ ಹೇಳ್ತಾ ಇದ್ವಿ ಈ ಸ್ಟ್ರೈಟ್ ಆಗಿ, ನಾಳೆ ಏನಾದ್ರೂ ಇದರಲ್ಲಿ ಮತ್ತೆ ದ್ರೋಹ ಆಗಿ ಪೈಲಟ್ ಗಳಲ್ಲಿ ಬೇರೆ ಭಾಷೆ ಅವರು ಇತ್ತು ಅಂತ ಸರ್ ಟ್ರೈನ್ ಮಾತ್ರ ಮುಂದಕ್ಕೆ ಹೋಗೋದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. 2-3 ದಿವಸ ಮುಂದೆ ಕೊಟ್ಟಿದ್ದಾರೆ. ಅವ್ರು ಈ ತರ ಇದೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ನಾವು ಖಂಡಿತ ಇದ್ರ ಬಗ್ಗೆ ನೋಡ್ತಾ ಇದ್ದೇವೆ. ಏನು ಆಲೋಚನೆ ಮಾಡಬೇಕು, ಏನು ಪುನರಾಲೋಚನೆ ಮಾಡಬೇಕು, ಯಾವ ರೀತಿ ಕನ್ನಡಿಗರಿಗೆ ತಗೊಳ್ಬೇಕು, ಯಾವ ಸರ್ಕಾರ ನೀತಿ ಇದೆ ಅದರ ಆಧಾರದ ಮೇಲೆ ತಗೊಳ್ಬೇಕು ಅಂತ ಹೇಳಿ ಅದೇ ಪ್ರಕಾರ ನಾವು ಖಂಡಿತ ಕ್ರಮ ಸರ್ಕಾರದ ಕ್ಲಿಯರ್ ಯಾರು ಮಾತಾಡುವಾಗ ನೀವು ಮಾತಾಡಿದ ಯಾವ ಸರ್ಕಾರ ಒಂದು ನಿಮಿಷ ಯಾವ ಸರ್ಕಾರ ಸರ್ ಡೈರೆಕ್ಷನ್ ಕಂಪ್ಲೀಟ್ ಸರಿ ಮಾಡಿ ಕನ್ನಡಿಗರಿಗೆ ಕೆಲಸ ಕೊಡ್ತೀರಾ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.